ಸರಿ ಯಾರೋ ಪೊಲೀಸರು ಬಂದು ಹಿಡ್ಕೊಂಡು ಹೋಗ್ರೆ. ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ ಬಂದ ತಕ್ಷಣ ತಂದು ನೋಡಾಯ್ತು ಪುಂಗು ವಿಷ್ಣುವರ್ಧನ್ ಹಾಕತ್ತಾರ ಕಡ್ಗ ನಮ್ಮ ಅಮ್ಮಗೊಂದು ಓಲೆ ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿ ನಾನು ತಂದು ಕೊಡ್ತೀನಿ. ಸರಿ ಊಟ ಮಾಡೋಣ ಎಲ್ಲರೂ. ಹಾಯ್ ಫ್ರೆಂಡ್ಸ್, ನಮ್ಮ ಊರಲ್ಲಂತ ಇವತ್ತು ಫುಲ್ ಮಳೆ ಬರ್ತೈತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ನಮ್ಮ ಮನೆ ಬೇರೆ ಫುಲ್ಲು ಸೋರುತ್ತೆ. ಇವಾಗ ಮನೆಗೆ ಹೋದ್ರೆ ಗೊತ್ತಾಗುತ್ತೆ, ಬಟ್ಟೆ ಎಲ್ಲ ಹಸಿ ಆಗಿರುತ್ತೆ ಅನ್ಸುತ್ತೆ. ಇವಾಗ ನಾವು ಇರೋದು ಬಂದ್ಬಿಟ್ಟು ಬಾಡಿಗೆಗೆ. ಸ್ವಂತ ಮನೆ ಇತ್ತು, ಅದೇನೋ ನನ್ನ ಲೈಫಲ್ಲಿ ಸ್ಕ್ಯಾಮ್ ಅಂತ ಏನೋ ಒಂದು ದುಡ್ಡಿನ ವಿಷಯದಲ್ಲಿ ಏನೋ ಸ್ಕ್ಯಾಮ್ ಆಯಿತು. ಅದಕ್ಕೋಸ್ಕರ ಮನೆ ಸೇಲ್ ಮಾಡಿದ್ವಿ. ಈಗ ಇರೋದು ಬಂದ್ಬಿಟ್ಟು ಬಾಡಿಗೆಗೆ. ಆದ್ರೆ ಬಾಡಿಗೆ ಮನೇಲಿ ಯಾವ ಥರ ನಮ್ಮ ಜೀವನ ನಡೀತಾ ಇದೆ ಅಂತ ತೋರಿಸ್ತೀನಿ ನೋಡಿ. ನಾನು ಮಾಡಿರೋ ಕೆಲಸಕ್ಕೆ ಇವತ್ತು ನಮ್ಮ ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ ನೋಡಿ. ಇವತ್ತಂತೂ ನಮ್ಮ ಮನೆ ಫುಲ್ ಮಳೆಗೆ ಫುಲ್ ಸೋರ್ತೈತೆ. ತುಂಬ ಜಾಸ್ತಿ ಬರ್ತೈತೆ ಇವತ್ತು ಮಳೆ ನೋಡಿ. ನೀರಂತೂ ಫುಲ್ ಅದಾಗ್ತೈತೆ, ಬಟ್ಟೆ ಅಂತೂ ಫುಲ್ ಒದ್ದೆ ಆಗ್ಬಿಟ್ಟೈತೆ ನೋಡಿ. ಎಲ್ಲ ತೊಯ್ದು ಹೋಗ್ಬಿಟ್ಟೈತೆ. ನಮ್ಮ ಅಪ್ಪ ಅಮ್ಮ ಅಂತೂ ಇನ್ನೂ ಕೆಲ್ಸಕ್ಕೆ ಹೋಗೋರು ಇನ್ನೂ ಬಂದಿಲ್ಲ. ಆದರೆ ಮನೆಯೆಲ್ಲ ನಾನೇ ನೋಡ್ಕೋಬೇಕು. ಇವಾಗ ಫುಲ್ ಗಲೀಜಾಗ್ಬಿಟ್ಟೈತೆ, ಫುಲ್ ಕ್ಲೀನ್ ಮಾಡಬೇಕು ನೋಡಿ. ತುಂಬ ಜನ ಕೇಳ್ತಾ ಇದ್ರಲ್ಲ, ಅಣ್ಣ ನಿಮ್ಮ ಮನೆ ಹೆಂಗಿದೆ ತೋರಿಸಿ ಅಂತ. ನೋಡಿ ಬಡವ್ರ ಮನೆ ಈ ಥರ ಇದೆ. ಫುಲ್ಲು ಮಳೆಗೆಲ್ಲ ಸೋರೋಗದಮ್ಮ ಮನೆ. ಆ ಕಡೆ ನೋಡುವ ಒಂಚೂರು ವಿಡಿಯೋ ಮಾಡಾಗೈತೆ ಅಂತ. ಹಾಯ್ ಮಾಡ ಮಾಡಪ್ಪ ನನ್ನ ಮನೆ ಬಾಬಾ ನನ್ನ ಮನೆ ಹಾಯ್ ಮಾಡ ಮಾಡಪ್ಪ ಒಂದು ಹಾಯ್ ಮಾಡಪ್ಪ. ಹಾಯ್. ಇವರೇ ನಮ್ಮ ಅಪ್ಪ ಅಮ್ಮ ನೋಡ್ರಿ. ಫುಲ್ ವಿಡಿಯೋ ಬೆಳಗ್ಗೆ ಫುಲ್ ಕ್ಲಿಯರಿಟಿ ಕಾಣುತ್ತಮ್ಮ ಅದು. ಅದಕ್ಕೆ ಐಫೋನ್ ತೊಗೊಂಡಿರೋದು. ನಮ್ಮಮ್ಮ ಟಿಕೆಟ್ ಚಾವ್ ಮಾಡಕತ್ತ. ಬಾರಪ್ಪ ಈ ಕಡೆ. ಅಮ್ಮ ಏನು ಗೊತ್ತಾ, ಯೂಟ್ಯೂಬ್ದಾಗ ಫಸ್ಟ್ನೇ ಸ್ಯಾಲ್ರಿ ಬರ್ತದಲ್ಲ, ಏನೋ ತೊಗೊಂಬಂದು ಕೊಡ್ತೀನಿ. ನಿಜಮ್ಮ, ಈಗ ಫಸ್ಟ್ನೇ ಸ್ಯಾಲ್ರಿ ಬರ್ತದೆ ಯೂಟ್ಯೂಬ್ನಾಗ. ನಿನಗೇನು ತಂದು ಕೊಡ್ಲಿ? ಏನಂತ ಹೇಳಮ್ಮ, ಏನಾದ್ರು ಹೇಳ. ಅಪ್ಪ ನಿನಗೇನು ಬೇಕು ಅಂತ ಕೇಳಮ್ಮ. ನಾಚಿಕೆ ಬೇಡ, ನಾಚಿಕೆ ಬೇಡ ಹೇಳಮ್ಮ. ಅಷ್ಟೇ ಸಾಂಗ್ ಮತ್ತೆ ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ ಬಂದ ತಕ್ಷಣ ತಂದು ನೋಡಾಯ್ತು. ವಿಷ್ಣುವರ್ಧನ್ ಹಾಕತ್ತಾರ ಕಡ್ಗ ಬೇಕು ನಿನಗೆ ಅಷ್ಟೇನಾ? ನಮ್ಮ ಅಪ್ಪಂಗು ವಿಷ್ಣುವರ್ಧನ್ ಹಾಕತ್ತಾರ ಕಡ್ಗ, ನಮ್ಮ ಅಮ್ಮಗೊಂದು ಓಲೆ ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿ ನಾನು ತಂದು ಕೊಡ್ತೀನಿ. ಓಕೆನಾ? ಓಕೆನಾ? ಓಕೆನಮ್ಮ. ನಾನು ನಿನಗೆ ಸೀರೆ ತರ್ಬೇಕು ಅನ್ಕೊಂಡಿದ್ದೆ, ನೀನು ಹೇಳಿದೆಲ್ಲ ಅದೇ ತರ್ದು. ನೀವು ಹಳ್ಳಿ ಜೀವನ. ಆದರೆ ನಮ್ಮ ಅಪ್ಪ ಅಮ್ಮ ನನಗಂತೂ ಕಾಂಕ್ರೀಟ್ ಕೆಲ್ಸಕ್ಕೆ ಹಚ್ಚಿಲ್ಲ. ನನ್ನಂತೂ ಕಾಂಕ್ರೀಟ್ ಕೆಲ್ಸಕ್ಕೆ ಒಂದ್ಸಾರಿನೂ ಹಚ್ಚಿಲ್ಲ. ನಾನು ಬೆಂಗಳೂರಲ್ಲೇ ಜೀವನ. ಒಂದು ಅಡಿಕೆ ಹಾಕಲ್ಲ, ಯಾವುದೂ ಇಲ್ಲ, ಯಾವುದು ಚಟನೇ ಇಲ್ಲ ಅವನಿಗೆ. ತಂದೆ ತಾಯಿ ಮನೆ ಅದು ಒಂದೇ ಮುಖ್ಯ ಅವನಿಗೆ. ಮತ್ತು ಇದೇ ಖುಷಿಗೆ ಏನಪ್ಪ ಏನು ಕೊಡಿಸ್ತಾನೆ ಮತ್ತೊಂದು? ಹಾಂ ಆಗಲಪ್ಪ, ಮನೆ ಓಪನಿಂಗ್ ಆಗಲಿ ಮಾಡಮ್ಮ. ನೆಕ್ಸ್ಟ್ ಒಂದು ಫ್ರ್ಯಾಂಕ್ ವಿಡಿಯೋ ಬರುತ್ತೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಕೊನೆವರೆಗೂ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ಲವ್ ಯು.